ಮೋದಿ ಜೊತೆ ಸಾಮಾನ್ಯವಾದ ಫಾರ್ಚುನರ್ ಕಾರ್ನಲ್ಲಿ ತೆರಳಿದ್ದು ಈಗ ಎಲ್ಲರ ಗಮನವನ್ನು ಸೆಳೆದಿದೆ. ದೆಹಲಿಯಲ್ಲಿರುವ ಹೈದರಾಬಾದ್ ಹೌಸ್ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ ಐಷಾರಾಮಿ ಅರಮನೆಯಾಗಿದೆ. ಹೈದರಾಬಾದ್ನ ಹೌಸ್ನ ವಿನ್ಯಾಸ ಹೇಗಿದೆ ಅನ್ನೋದಾದ್ರೆ, ಹೈದರಾಬಾದ್ ಹೌಸ್ ಅನ್ನ ವಿಶಿಷ್ಟವಾದ ಚಿಟ್ಟೆ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ವಿಶ್ವದ ಶ್ರೀಮಂತ ವ್ಯಕ್ತಿಯ ಬ್ರಿಟಿಷ್ ಕಾಲದ ಅರಮನೆ ಪುಟಿನ್ಗೆ ಆತಿಥ್ಯ ವಹಿಸಿರುವ ಹೈದರಾಬಾದ್ ಹೌಸ್ನ ವಿಶೇಷತೆಗಳೇನು, ನಿರ್ಮಾಣ ಆಗಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೋದಿ ಜೊತೆ ಸಾಮಾನ್ಯವಾದ ಫಾರ್ಚುನರ್ ಕಾರ್ನಲ್ಲಿ ತೆರಳಿದ್ದು ಈಗ ಎಲ್ಲರ ಗಮನವನ್ನ ಸೆಳೆದಿದೆ. ಈ ಮಧ್ಯೆ ಮತ್ತೊಂದು ಅಂಶವು ಹೆಚ್ಚು ಗಮನ ಸೆಳೀತದೆ. ಅದೇನಂದ್ರೆ, ಹೈದರಾಬಾದ್ ಹೌಸ್. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸವನ್ನು ಕೈಗೊಂಡಿದ್ದು ಮೋದಿ ಅವರೊಂದಿಗೆ ಖಾಸಗಿ ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಖುದ್ದಾಗಿ ಪಲಾಮ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಸ್ನೇಹಿತ ಪುಟಿನ್ ಅವರನ್ನ ಸ್ವಾಗತಿಸಿದ್ದು, ಪುಟಿನ್ ಸಹ ಮೋದಿ ಜೊತೆ ಸಾಮಾನ್ಯವಾದ ಫಾರ್ಚುನರ್ ಕಾರಿನಲ್ಲಿ ತೆರಳಿದ್ದು ಈಗ ಎಲ್ಲರ ಗಮನವನ್ನು ಸೆಳೆದಿದೆ. ಈ ಮಧ್ಯೆ ಮತ್ತೊಂದು ಅಂಶವೂ ಹೆಚ್ಚು ಗಮನ ಸೆಳೀತಿದೆ. ಅದೇನೆಂದ್ರೆ, ಪುಟಿನ್ ಭಾರತಕ್ಕೆ ಬಂದ ಬೆನ್ನಲ್ಲೇ ಆತಿಥ್ಯವನ್ನ ವಹಿಸಿದ ದೆಹಲಿಯಲ್ಲಿರುವ ಹೈದರಾಬಾದ್ ಹೌಸ್. ಈ ಹೈದರಾಬಾದ್ ಹೌಸ್ನ ವಿಶೇಷತೆಗಳೇನು ಅಂತ ನೋಡೋದಾದ್ರೆ, ದೆಹಲಿಯಲ್ಲಿರುವ ಹೈದರಾಬಾದ್ ಹೌಸ್ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ ಐಷಾರಾಮಿ ಅರಮನೆಯಾಗಿದೆ. ಬ್ರಿಟಿಷರ ಕಾಲದಲ್ಲಿ ಈ ಮನೆಯನ್ನ 2 ಲಕ್ಷ ಪೌಂಡ್ಗಳ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು. ಅದು ಇಂದಿನ ಲೆಕ್ಕಕ್ಕೆ ಹೋಲಿಕೆಯನ್ನು ಮಾಡಿದ್ರೆ 1.4 ಮಿಲಿಯನ್ ಪೌಂಡ್ಗಳು ಅಥವಾ 170 ಕೋಟಿ ಅಂತ ಕೂಡ ಹೇಳ್ಬಹುದು. ದೆಹಲಿಯಲ್ಲಿ ಹೈದರಾಬಾದ್ ಹೌಸ್ ಅನ್ನ ನಿರ್ಮಿಸಿದ್ದು ಹೈದರಾಬಾದ್ನ ಕೊನೆಯ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್. ಆತ ಅಂದಿನ ಕಾಲದಲ್ಲಿ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ. ಒಲಿಂಪಿಕ್ ಗಾತ್ರದ ಪೂಲ್ಗಳನ್ನ ತುಂಬಬಲ್ಲ ಅವರ ಮುತ್ತುಗಳ ಸಂಪತ್ತನ್ನ ಆತ ಹೊಂದಿದ್ದ ಮತ್ತು ಹೈದರಾಬಾದಿನಾದ್ಯಂತ ಹರಡಿದ್ದ ಆತನ ಅರಮನೆಗಳು ಅವರ ಸಾಮ್ರಾಜ್ಯದ ಸಂಪತ್ತಿನಷ್ಟೇ ವ್ಯಾಪಕವಾಗಿತ್ತು. ಅದರಿಂದ ಬ್ರಿಟಿಷರು ಭಾರತದ ರಾಜಧಾನಿಯನ್ನ ದೆಹಲಿಗೆ ಸ್ಥಳಾಂತರಿಸಿದಾಗ ಮೀರ್ ಉಸ್ಮಾನ್ ಅಲಿ ಖಾನ್ ಅವರ ಖ್ಯಾತಿಗೆ ಸರಿಹೊಂದುವ ಜಾಗಕ್ಕಾಗಿ ಹುಡುಕಿ ಅಲ್ಲಿ ನಿರ್ಮಿಸಿದ್ದೇ ಈ ಹೈದರಾಬಾದ್ ಹೌಸ್. ದೆಹಲಿಗೆ ಒಂದು ವಿನ್ಯಾಸವನ್ನು ರೂಪಿಸುತ್ತಿರುವಾಗ ರಾಜಪ್ರಭುತ್ವದ ರಾಜ್ಯಗಳು ರಾಷ್ಟ್ರ ರಾಜಧಾನಿಯಲ್ಲಿ ತಮ್ಮದೇ ಆದ ಕುರುಹನ್ನ ಹೊಂದಲು ಬಯಸಿದ್ವು. ಮಹಾರಾಜರು ದೆಹಲಿಯಲ್ಲಿ ಮನೆಗಳನ್ನು ಹೊಂದಲು ಆಸಕ್ತಿಯನ್ನ ತೋರಿಸಿದ್ರು. ಹೊಸ ರಾಜಧಾನಿಗೆ ರಾಜಪ್ರಭುತ್ವದ ರಾಜ್ಯಗಳು ಬದ್ಧವಾಗಿವೆ ಎಂಬುದು ಮಹಾರಾಜರ ನಡೆ ತೋರಿಸಿತ್ತು. ಹೈದರಾಬಾದ್ನ ಹೌಸ್ನ ವಿನ್ಯಾಸ ಹೇಗಿದೆ ಅನ್ನೋದಾದ್ರೆ, ಹೈದರಾಬಾದ್ ಹೌಸ್ ಅನ್ನ ವಿಶಿಷ್ಟವಾದ ಚಿಟ್ಟೆ ಆಕಾರದಲ್ಲಿ ನಿರ್ಮಿಸಲಾಗಿದೆ. ಅದರ ಮುಂಭಾಗದ ಬಾಗಿಲುಗಳು ಷಡ್ಭುಜಾಕೃತಿಯಲ್ಲಿದ್ದು ರಸ್ತೆಗೆ ಎದುರಾಗಿವೆ. ಚಿಟ್ಟೆಯ ರೆಕ್ಕೆಗಳು ಪಕ್ಕದ ರಸ್ತೆಗಳವರೆಗೂ ಚಾಚಿಕೊಂಡಿವೆ. ಇದು ನವದೆಹಲಿಯ ಎಲ್ಲಾ ಅರಮನೆಗಳಲ್ಲಿ ಅತ್ಯಂತ ಭವ್ಯವಾಗಿರುವ ಅರಮನೆಯಾಗಿದೆ. ಹೈದರಾಬಾದ್ ಹೌಸ್ಗಾಗಿ ಲಿಟೈನ್ 1903ರಲ್ಲಿ ಇಂಗ್ಲೆಂಡಿನ ಲಿಸೆಸ್ಟರ್ ಶೈರ್ನಲ್ಲಿರುವ ವ್ಯಾಪಿಲೆನ್ ಹಾಲ್ನಿಂದ ವಿನ್ಯಾಸಗೊಳಿಸಿದ ಚಿಟ್ಟೆ ಆಕಾರದ ಯೋಜನೆಯನ್ನ ಬಳಸಿಕೊಂಡಿದ್ರು. ಅರಮನೆಯ ದಂತಕಥೆಯ ನಿಜಾಮನ ಖ್ಯಾತಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುವಂತೆ ನಿರ್ಮಾಣವಾಗಿತ್ತು. ಉಸ್ಮಾನ್ ಅಲಿ ಖಾನ್ ಆ ಸಮಯದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ರು. ಆದ್ರಿಂದ ಅವರು ವೈಸ್ ರಾಯ್ ಹೌಸ್ನ ಸ್ಥಾನಮಾನವನ್ನ ಹೈದರಾಬಾದ್ ಹೌಸ್ನಲ್ಲಿ ಪುನರಾವರ್ತಿಸಲು ಸಾಧ್ಯವಾಗದಿದ್ರು ವೈಸ್ ರಾಯ್ ಹೌಸ್ಗಿಂತ ತಮ್ಮ ಅರಮನೆಯ ಕಡಿಮೆಯಾಗದಂತೆ ಅವರು ಖಚಿತಪಡಿಸಿಕೊಂಡಿದ್ರು. 36 ಕೊಠಡಿಗಳು, ಒಂದು ಜನಾನ್ ಅಸಾಧಾರಣ ಅರಮನೆ. ಹೈದರಾಬಾದ್ ಹೌಸ್ 36 ಕೊಠಡಿಗಳನ್ನ ಹೊಂದಿದೆ. ಇದು ಅಂಗಳಗಳು, ಕಾಮಾನುಗಳು, ಭವ್ಯವಾದ ಮೆಟ್ಟಿಲುಗಳು, ಕಾರಂಜಿಗಳನ್ನ ಹೊಂದಿದೆ. ಎಲ್ಲವನ್ನ ಯುರೋಪಿಯನ್ ಶೈಲಿಯಲ್ಲಿ ನಿರ್ಮಿಸಲಾಗಿದ್ರೂ ಕೆಲವು ಮೊಘಲ್ ವಿಶಿಷ್ಟ ಲಕ್ಷಣಗಳನ್ನ ಹೊಂದಿದೆ. ವೈಸ್ ರಾಯ್ ಹೌಸ್ನಂತಹ ಹೆಗ್ಗುರುತುಗಳಿಗೆ ಹೆಸರುವಾಸಿಯಾದ ಲುಟೈನ್ ಭವ್ಯವಾದ ಸಾರ್ವಜನಿಕ ಕಟ್ಟಡಗಳಲ್ಲಿನ ತನ್ನ ಪರಿಣಿತಿಯನ್ನ ಬಳಸಿಕೊಂಡು ನಿಮಿತಿ ಮತ್ತು ಅಲಂಕಾರವನ್ನ ಸಮತೋಲನಗೊಳಿಸುವ ರಚನೆಯನ್ನ ರಚಿಸಿ ಈ ಅರಮನೆಯನ್ನ ನಿರ್ಮಿಸಿದ್ರು. ಇದು ಜೈಪುರ ಹೌಸ್ ಮತ್ತು ಪಟಿಯಾಲ ಹೌಸ್ನಂತಹ ರಾಜಮನೆತನದ ನಿವಾಸಿಗಳ ಪೈಕಿ ಎದ್ದು ಕಾಣ್ತಿದೆ. ಇದು ಇಂಡಿಯಾ ಗೇಟ್ ಬಳಿ 8.2 ಎಕರೆಗಳನ್ನ ವ್ಯಾಪಿಸಿದೆ ಮತ್ತು ಅದರ ವೃತ್ತಾಕಾರದ ಪ್ರವೇಶ ಮಂಟಪ ಮತ್ತು ಮೊದಲ ಮಹಡಿಯ ಹಜಾರದಲ್ಲಿ ಗಮನಾರ್ಹವಾದ ರೋಂಬಿಕ್ ಅಮೃತಶಿಲೆಯ ನೆಲದ ವಿನ್ಯಾಸಗಳನ್ನ ಹೊಂದಿದೆ. ಈ ಅರಮನೆ ಜನನವನ್ನ ಸಹ ಹೊಂದಿತ್ತು. ಇದು 12 ಅಥವಾ 15 ಕೊಠಡಿಗಳನ್ನ ಹೊಂದಿರುವ ವೃತ್ತಾಕಾರದ ಅಂಗಳವಾಗಿತ್ತು. ಪ್ರತಿಯೊಂದು ಚಾವಣಿಯ ಹತ್ತಿರ ಒಂದೇ ಕಿಟಕಿಯನ್ನ ಹೊಂದಿರುವ ಸಾಮಾನ್ಯ ಹಾರ್ಸ್ ಬ್ಲಾಕ್ನ ಗಾತ್ರವಾಗಿತ್ತು. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.